Today, we all of us have gathered here for the demo from Ankush sir. We have received Ankush sir here as a resource person for how to study technically, to remember it permanently, as well how to solve the sums and all, to introduce you all new method of solving the mathematics, as well learning skills, writing skills, etc. He is going to introduce you all. So let us take the best benefit out of it, and we wish best from it all the time. Thank you. Which one class? NSS class. పూర్తి క్లియర్ సార్. జిమ్తో ఉందంటే ಓಕೆ. ಇಲ್ಲಿ ನೀವು ಈಸಿಯಾಗಿ ಬರೀತೀರ. ಆಮೇಲೆ ಕ್ಲಾಸ್ ರೂಮಲ್ಲಿ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ನೋ ಡೌಟ್ಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನಾನು ಅಂಕುಶ್ ದುರ್ಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದಿದ್ದೇನೆ. ಇದು ನನ್ನ ಕಾವ್ಯನಾಮ ಇದೆ. ಸಾವಿರಾರು ಕವನಗಳನ್ನು ನಾನು ಬರೆದಿದ್ದೇನೆ ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ 4 ಭಾಷೆಗಳಲ್ಲಿ. ಜೊತೆಗೆ ನಾನು ಸುಮಾರು ಒಂದು 25 ವರ್ಷ ಲೆಕ್ಚರಿಂಗ್ ಮಾಡಿದ್ದೇನೆ. ಧಾರವಾಡ, ಬೆಳಗಾವಿ, ಆಮೇಲೆ ಅಕ್ಕನಿ, ನಮ್ಮ ನೇಟಿವ್ ತಾಲೂಕು ಅಕ್ಕನಿ, ಆಮೇಲೆ ಮಹಾರಾಷ್ಟ್ರದಲ್ಲಿ ಕೂಡ ಸಾಗಲಿ. ಸೊ ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ನಾನು ಇವತ್ತಿನವರೆಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಿಲ್ ಐ ಆಮ್ ಸ್ಟೂಡೆಂಟ್. ನಾವು 60 years old, ನಿಯರ್ಲಿ 60 ಸ್ಟಾರ್ಟ್ ಆಗ್ತಾ ಇದೆ ವೆರಿ ಶಾರ್ಟ್ಲಿ. ಸೊ ಈಗಲೂ ಸ್ಟಡಿ ಮಾಡ್ತಾ ಇದ್ದೇನೆ. ಇವಾಗ ಜಸ್ಟ್ ಒಂದು PhD ಆಲ್ಮೋಸ್ಟ್ ಮುಗಿದಿದೆ, ವೆರಿ ಶಾರ್ಟ್ಲಿ ಮುಗಿತಾ ಇದೆ. ಇನ್ನೊಂದಕ್ಕಾಗಿ ಪ್ಲ್ಯಾನ್ ಇದೆ. ಆಮೇಲೆ ನನ್ನ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ 2 ತಿಂಗಳಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ PhD ಮುಗಿಸ್ತಾ ಇದ್ದಾರೆ, ಅಮೃತ ಆ್ಯಂಡ್ ನಿಖಿತಾ ಅಂತ ಹೇಳಿ.
ಇನ್ನೊಬ್ಳು ಸೋನಾಲಿ ಅಂತೇಳಿ ಸಾಫ್ಟ್ವೇರ್ ಸ್ಟೂಡೆಂಟ್. ಸೊ ಎಲ್ಲರೂ ಬೆಂಗಳೂರಲ್ಲಿ ಇದ್ದಾರೆ. ಎಲ್ಲರೂ ಸ್ಟೇಟ್ ರ್ಯಾಂಕರ್ ಇದ್ದಾರೆ, ಕಂಟಿನ್ಯೂಸ್. ಹಳ್ಳಿಯಲ್ಲಿ ಕಲ್ತಾರೆ, ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ. ಕೇವಲ ಸ್ಟೇಟ್ ರ್ಯಾಂಕ್ ಅಷ್ಟೇ ಅಲ್ಲ, ಜಸ್ಟ್ ಯಾವುದೇ ಪೇಪರ್ 30, 40, 45 ಮಿನಿಟ್ಸ್ದಲ್ಲಿ ಎಲ್ಲ ಪೇಪರ್ ಕವರ್ ಮಾಡಿದ್ದಾರೆ. ಕೆಲವೊಂದು ಪೇಪರ್ ಜಸ್ಟ್ ವಿದಿನ್ 20 ಮಿನಿಟ್ಸ್ ಕವರ್ ಮಾಡಿದ್ದಾರೆ, ಈಸಿ. ಸೊ ಬಹಳಷ್ಟು ಥಿಂಗ್ಸ್ ಮಾಡ್ಬೋದು. ನನ್ನ ಎಷ್ಟೋ ಸಾವಿರಾರು ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕ, ಮಹಾರಾಷ್ಟ್ರ ಎರಡೂ ಸ್ಟೇಟ್ದಲ್ಲಿ. ಸೂಪರ್ ರ್ಯಾಂಕರ್ ಈಸಿ. ಸೊ ಅದಕ್ಕೆ ಭಾಳಷ್ಟು ಸ್ಟಡಿ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಇವೆ. ಜಸ್ಟ್ ನಾನು ಇಲ್ಲಿ ಕೆಲವೊಂದು ಐಡಿಯಾಸ್ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೇನೆ. ಯಾರೆಲ್ಲ ಈಸಿಯಾಗಿ ಸೂಪರ್ ರ್ಯಾಂಕರ್ ಆಗ್ಲಿಕ್ಕೆ ಸಾಧ್ಯ ಇದೆ, ಎಲ್ಲರೂ A to Z ಯಾರೆಲ್ಲ ಸೂಪರ್ ರ್ಯಾಂಕರ್ ಆಗ್ಲಿಕ್ಕೆ ಸಾಧ್ಯ ಇದೆ, ಜಸ್ಟ್ 3 to 6 months. ನಂದೊಂದು ಸ್ಲೋಗನ್ ಇದೆ, nobody is a dull and no subject is a tough, but we have to follow some special techniques, tricks, methods and ideas. ಯಾರೆಲ್ಲ ಸೂಪರ್ ರ್ಯಾಂಕರ್ ಆಗ್ಬೋದು ಅಂದ್ರೆ, once again, nobody is a dull, ಯಾರು ಡಲ್ ಇರೋದಿಲ್ಲ, ಇದು ನನ್ನ ಸ್ಲೋಗನ್ ಇದೆ. ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಯಾವ ಸಬ್ಜೆಕ್ಟು ಟಫ್ ಇರುವುದಿಲ್ಲ. ಆದರೆ ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಅಂಡ್ ಐಡಿಯಾಸ್. ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಫಾಲೋ ಮಾಡಿದ್ರೆ ಯಾರೆಲ್ಲ ಸೂಪರ್ ಆಗ್ಲಿಕ್ಕೆ ಸಾಧ್ಯ ಇದೆ, ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ಆದರೆ ನಾನು ಈಗ ಎಲ್ಲಾನು ಥಿಂಗ್ಸ್ ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಬಹಳಷ್ಟು ಥಿಂಗ್ಸ್ ಇವೆ. ಅದಕ್ಕೆ ನಿಮಗೂ ಟೈಮ್ ಸಾಕಾಗೋದಿಲ್ಲ. ಇಲ್ಲೇ ಒಂದೇ ಕಡೆ ಕುತ್ಕೊಂಡು ಕೇಳಲಿಕ್ಕೆ ಆಗೋದಿಲ್ಲ. ನಾವು ರಾತ್ರಿ ಆಗಲೇ ಕೂತ್ರು, ತಿಂಗಳ ಗಟ್ಟಲೆ ಕೂತ್ರು ನಿಂತರೂ ಆಗೋದಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ, ಇತ್ತೀಚೆಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, 4 ಭಾಷೆಗಳಲ್ಲಿ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಡಿ. ಇವತ್ತು ಮನೆಗೆ ಹೋಗಿ ನಿಮ್ಮೆಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರಿದೆ ಅಂಕುಶ್ ದುರ್ಗಿ. ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ಎರಡನೇ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ, ಅದು ಮರಾಠಿಗಾಗಿದೆ. ಎಲ್ಲ ನೀವು ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಸಿಗ್ತವೆ. ಬನ್ನಿ, ಇದರಲ್ಲಿ ಈಸಿಯಾಗಿ ಯಾರೆಲ್ಲ ಸೂಪರ್ ಆಗ್ಲಿಕ್ಕೆ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ ಒಂದು ನಾನಿಲ್ಲಿ ವೇದಿಕ್ ಟೆಕ್ನಿಕ್, ವೇದಿಕ್ ಮ್ಯಾಥ್ಸ್, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಹಜವಾಗಿ ರ್ಯಾಂಕರ್ ಆಗಿದ್ದಾರೆ ಬಿಕಾಸ್ ಆಫ್ ವೇದಿಕ್ ಮ್ಯಾಥ್ಸ್. ವೇದಿಕ್ ಮ್ಯಾಥ್ಸ್ನಿಂದ ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದೆ, ಆಟೋಮೆಟಿಕ್ ಮ್ಯಾಥ್ಸ್ ಸೂಪರ್ ಮತ್ತು ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ಇವಾಗ ನಮ್ಮ ದೊಡ್ಡ ಮಗಳು ಜಸ್ಟ್ ಒಂದು 4 ದಿನ ಹಿಂದೆ ಇಂಟರ್ನ್ಯಾಷನಲ್ ಲೆವೆಲ್ ಓನ್ಲಿ 600 ಪ್ರಾಜೆಕ್ಟ್ಗೆ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ ವರ್ಲ್ಡ್ ವೈಡ್. ಈ ಜಗತ್ತಿನಲ್ಲಿ 600 ಸ್ಟೂಡೆಂಟ್ನಲ್ಲಿ ಒನ್ ಆಫ್ ದ ಟಾಪರ್. ಇವಾಗ ಪ್ರಾಜೆಕ್ಟ್ ವರ್ಕ್, ರಿಸರ್ಚ್ ವರ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ. ತೈವಾನ್ ಹೋಗ್ತಾ ಇದ್ದಾರೆ. ಸುಂದರ್ ಯೂನಿವರ್ಸಿಟಿ ನಿಯರ್ಲಿ 100 years ಆಯಿತು. ಎಕ್ಸ್ಟ್ರಾಆರ್ಡಿನರಿ ಯೂನಿವರ್ಸಿಟಿ ಇದೆ, ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ರಿಸರ್ಚ್ ಪ್ರಾಜೆಕ್ಟ್ ಹೋಗ್ತಾ ಇದ್ದಾರೆ. ತಿಂಗಳ ಲಕ್ಷಗಟ್ಟಲೆ ಸ್ಕಾಲರ್ಶಿಪ್ ಪೇ ಮಾಡ್ತಾರೆ ಎವ್ರಿ ಮಂತ್. ಸ್ಕಾಲರ್ಶಿಪ್ ಹೀಗೆ ಬಹಳಷ್ಟು ಥಿಂಗ್ಸ್ ಮಾಡ್ಬೋದು. ಯಾರೆಲ್ಲ ಸೈಂಟಿಸ್ಟ್ ಆಗ್ಬೋದು, ಲಕ್ಷಗಟ್ಟಲೆ ಪೇಮೆಂಟ್ಸ್ ಇರ್ತವೆ. ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಒಳ್ಳೆ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಳ್ಳಿ. ಯಾರೆಲ್ಲ ಸೈಂಟಿಸ್ಟ್ ಆಗ್ಬೋದು, ಏನೆಲ್ಲ ಒಳ್ಳೆ ವ್ಯಕ್ತಿ ಆಗ್ಬೋದು, ಒಳ್ಳೆ ಆಫೀಸರ್ಸ್ ಆಗ್ಬೋದು, ಒಳ್ಳೆ ಟೀಚರ್ಸ್ ಆಗ್ಬೋದು, ಡಾಕ್ಟರ್, ಇಂಜಿನಿಯರ್, ಲೆಕ್ಚರರ್, ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಎಸ್, ಬನ್ನಿ ಇಲ್ಲಿ ನಾನು ವೇದಿಕ್ ಟೆಕ್ನಿಕ್ನಿಂದ ಮಗ್ಗಿಗಳು, ಟೇಬಲ್ಸ್ ಇಂಗ್ಲಿಷ್ ಮೀಡಿಯಂ ಅಲ್ಲ ನೀವು? Yes, come on. Tables. How to create the tables? Within 2 minutes, you will say, we can create tables up to 100. And you will say another sentence that we will not forget this forever. Means it will be remembered forever. And again you will say, this no practice, no by-hearting system. ಏನು ಅವಶ್ಯಕತೆ ಇಲ್ಲ. ಸ್ಟಡೀಸ್ ಬೈ-ಹ್ಯಾಟ್ ಮಾಡಬಾರ್ದು. ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಿ ಸೂಪರ್ ಆಗ್ತೀರಾ. ಬನ್ನಿ, ಓನ್ಲಿ 2 minutes. ಯಾರ ಹತ್ರ ವಾಚ್ ಇದೆಯೋ
ಟೈಮ್ ಸೆಟ್ ಮಾಡಿ. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡಿ, ಸ್ಟಾಪ್ ಅಂದಾಗ ಟೈಮ್ ನೋಡಿ. ವಿದಿನ್ 2 minutes 100 ವರೆಗೆ ನಿಮ್ಮ ಟೇಬಲ್ ಕ್ರಿಯೇಟ್ ಮಾಡೋ ಐಡಿಯಾ ಬರ್ತದ. ಆರ್ ಯು ರೆಡಿ? ಆದರೆ ಒಂದು ಕಂಡೀಷನ್, ಯಾರು ಬರ್ಕೋಬಾರ್ದು, 100% ಇಲ್ಲೇ ನೋಡಿರ್ಬೇಕು. ಆರ್ ಯು ರೆಡಿ? ಇಲ್ಲೇ ನೋಡಿರ್ಬೇಕು 100%. ಬರೀದು ನೋಟ್ಬುಕ್ ಪೆನ್ ಟೋಟಲಿ ಟಚ್ ಮಾಡಬೇಡಿ. ಎಸ್, ಕಮ್ ಆನ್. ಓಕೆ, ಸ್ಟಾರ್ಟ್. ಟೈಮ್ ಸೆಟ್ ಮಾಡ್ಕೊಳ್ಳಿ. ಕಮ್ ಆನ್. Now we want to create table of 55 jointly here. For to make this table, I am taking help of these both the tables, means 5 and 5 separately. Okay, this is Vedic technique. First you have to write down the table of for 5, first 5, again same for the second 5. Is it clear? Then next technique, Vedic, to create jointly your table 55. There is a technique Vedic. If we have two digits, then from second table you have to take single line of digits. If 2 digits, 1 line of digits. 2 digits, 1 line. That's here directly we should take here 50, 50 and 50 and so on. Then second technique, front line of the second table should be added in the first table. Understand? That's 5. There is no digit to add. Take as it is. Next, 10 plus 1. 11, 16, 22, 27, 33, 38, 44, 49, 51. Yes. Now we have the table of 55. Is it clear? Yes, sir. In the same way, can you create table for 56? Please don't write down, only answer. Can you write table for 56? Yes, sir. 68? Yes, sir. 73? Yes, sir. 78? Yes, sir. 89? Yes, sir. 99? Yes, sir. Yes. Now you can create tables up to 100. Am I right? Yes, sir. Time nodi. Yes, Nimisatri. 1 minute 14 seconds. Yes, 1 minute 14 seconds. 14 Seconds. 14 या 40? 14 14 second. Second. 1-4. Actually, 1 ನಿಮಿಷ ಕೆಲಸ ಇದೆ. ಈವನ್ 1 ನಿಮಿಷಕ್ಕಿಂತ ಕಡಿಮೆ. ಜೀವನದಲ್ಲಿ ಒಂದ್ಸಲ 1 ನಿಮಿಷ 2 ನಿಮಿಷ ಇನ್ವೆಸ್ಟ್ ಮಾಡಿ A to Z tables ನೀವು ಕ್ರಿಯೇಟ್ ಮಾಡೋ ಐಡಿಯಾ ಬಂತು. This is the power of Vedic maths. ಇಂಥ ಎಕ್ಸ್ಟ್ರಾಆರ್ಡಿನರಿ ಸಿಲೆಬಸ್ ಇದೆಯಲ್ಲ, ಇದು ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ. ಒಂಚೂರು ನೀವು ಬೆನ್ನತ್ತಿ. ಯಾರೆಲ್ಲ ಎಕ್ಸ್ಟ್ರಾಆರ್ಡಿನರಿ ಆಗ್ತೀರಾ? ನಾನು ಫೇಲ್ ಆದ ಎಷ್ಟೋ ಮಕ್ಕಳನ್ನ ಸೂಪರ್ ರೈಟರ್ ಮಾಡಿ ಕೊಟ್ಟಿದ್ದೆ. ಫೇಲ್ ಒಂದು ಕಾಲಕ್ಕೆ ಫೇಲ್ ಆಗುತ್ತೆ. ಅದು 10th PUC ದಲ್ಲಿ. ಇವತ್ತು ಡಾಕ್ಟರ್, ಇಂಜಿನಿಯರ್ಸ್, ಲೆಕ್ಚರರ್ಸ್, ಟೀಚರ್ಸ್, ಸೂಪರ್ ಮ್ಯಾನ್ ಇದ್ದಾರೆ. ಇದು ಮಾಡ್ಲಿಕ್ಕೆ ಆಗ್ತದ. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಬನ್ನಿ ಈಗ ನೆಕ್ಸ್ಟ್ ನಿಮಗೆ 1-2 ನಿಮಿಷ ಸಮಯ ಕೊಡಿ. ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಅಂಡ್ ಕರೋಡ್ಸ್ ಅಂಡ್ ಅನ್ಲಿಮಿಟೆಡ್ ಟೇಬಲ್ ಕ್ರಿಯೇಟ್ ಮಾಡೋ ಐಡಿಯಾ ಸಿಗ್ತದ. ಜಸ್ಟ್ 1 ನಿಮಿಷ. Yes, come on. Say, now I want to create table of 955. 955. Already we have the table of 55. Now what should I do here? I should break the table of 9. If 2 digits,
line should be taken. But now we have 3 digits. 2 digits, 1 line. Now 3 digits, 2 lines. Wow, super smart student. 2 lines should be taken directly. And what we should do with the front line? Front line. We should add the front line in the table of 9. Means we are getting the table of 955. 955. It means very near to 1000. ಇಲ್ಲಿವರೆಗೆ ಟೇಬಲ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಐಡಿಯಾ ಇದೆ ನಿಮಗೆ? 1000. ಮತ್ತೆ ನೈನ್ಸ್ ಬಂದು ಕ್ರಿಯೇಟ್ ಮಾಡ್ಬೋದಾ? ಯಾರಿಗೆಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ? ಸೊ ಆದ್ರೆ ಯಾರು ಬರ್ಕೋತ್ ಕೂಡಬೇಡಿ, ಪ್ರಾಕ್ಟೀಸು ಮಾಡಬೇಡಿ, ಬಾಹೆಟ್ಟು ಮಾಡಬೇಡಿ. ಜಸ್ಟ್ ನಿಮ್ಮ ಹತ್ರ ಐಡಿಯಾ ಇಟ್ಕೊ, ಜಸ್ಟ್ ಐಡಿಯಾ. ಓಕೆ, ಇಸ್ ಇಟ್ ಕ್ಲಿಯರ್? ಈಗ ಇದನ್ನ ಹಿಡ್ಕೊಂಡು ಈಗ ಪ್ರಾಬ್ಲಮ್ಸ್ ನೋಡ್ತಾನೆ. ನಿಮ್ಮ ಸ್ಕೂಲಿಂಗ್ ಪ್ರಾಬ್ಲಮ್ ಸೂಪರ್ ಫಾಸ್ಟ್ ಆಗ್ತದೆ. ಎಲ್ಲ ಇಲ್ಲೇ ಒಂದು ಮಲ್ಟಿಪ್ಲಿಕೇಶನ್ ಒಂದು ಹೇಳ್ತೀನಿ ನಾನು, ಟೆಕ್ನಿಕಾ ವೇದಿಕಾ ಜಗತ್ತದ ಮಲ್ಟಿಪ್ಲಿಕೇಶನ್ಸ್ ಇಲ್ಲಿ ಕುಂತಲ್ಲಿ ನಿಮಗೆಲ್ಲ ಬಾಯ್ಲೆಕ್ಕ ಬರ್ತದೆ. ಮಲ್ಟಿಪ್ಲಿಕೇಶನ್ ಸೂಪರ್ ಫಾಸ್ಟ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಸ್ಕ್ವೇರಿಂಗ್, ಕ್ಯೂಬಿಂಗ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಇವು ಬೇಸಿಕ್ ಆಪರೇಷನ್ಸ್ ಗೊತ್ತಾದರೆ ಸಾಕು, ಮ್ಯಾಥ್ಸ್ ಎಕ್ಸ್ಟ್ರಾ ಆರ್ಡಿನರಿ ಆಗ್ತದೆ. ಇದನ್ನೇ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ರಿಮೆಂಬರ್ ದಟ್ tables are the backbone of mathematical world. Mathematical world is nothing but it's a game of tables. Tables game ಇದೆ, ಇದು ಬೇರೆ ಏನಿಲ್ಲ. ಇದನ್ನೇ ನಾವು ಮಿಕ್ಸಪ್ ಮಾಡಿ ತೋಡದೆ ಗಣಿತ ಲೋಕ ಆಗ್ತದೆ. ಇನ್ನು ಕೆಲವೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ, ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೇರೆಸ್ಟ್ ಕೇಸ್ ಅದು. ಯಾಕೆ? ಕೆಲವೊಂದು ವೇದಿಕ್ ಲೆಸನ್ಸ್ ಮಿಸ್ಸಿಂಗ್ ಆಗಿವೆ. ನಮ್ಮ ಭಾರತೀಯ ನಮ್ಮ ಮಹಾನ್ ಹಿರಿಯರು, ನಮ್ಮೆಲ್ಲರ ಹಿರಿಯರು, ಮಹಾನ್ ಹಿರಿಯರು ಸಾವಿರಾರು ವರ್ಷ ಹಿಂದೆ ವೇದ ಕಾಲ ಮತ್ತು ಅದರ ಪೂರ್ವ ಕಾಲದಲ್ಲಿ ಈ ವೇದಿಕ್ ಮ್ಯಾಥ್ಸ್ ಅನ್ನ ಸಾವಿರಾರು ವರ್ಷ ಹಿಂದೆ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತಿನ ಈ ಮಾಡರ್ನ್ ಮ್ಯಾಥ್ಸ್, ರಿಮೈನಿಂಗ್ ಮ್ಯಾಥ್ಸ್, ಬೇರೆ ಬೇರೆ ಮ್ಯಾಥ್ಸ್ ಏನಿವೆ ಅಲ್ಲ, ಇವು 300 ಇಯರ್ಸ್ ಒಳಗಿನೂ ಇವೆ ಅಲ್ಲ. ಮತ್ತು ಇವು ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಡಿಟೇಲ್ ಸ್ಟೆಪ್ ಬೈ ಸ್ಟೆಪ್ ಫಾರ್ಮ್ ಆಫ್ ವೇದಿಕ್ ಮ್ಯಾಥ್ಸ್ ಇದೆ. ನಾನು ಈಗ ಎರಡು ಟೆಕ್ನಿಕ್ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ನೋಡಿ, ಇಲ್ಲಿ ಒಂದು ಮಲ್ಟಿಪ್ಲಿಕೇಶನ್. ಸೇ ಎನಿ ಮಲ್ಟಿಪ್ಲಿಕೇಶನ್, ಎನಿ ಟೈಪ್ ಆಫ್. ಫಾರ್ ಎಕ್ಸಾಂಪಲ್, ಸೇ ಈಗ 86 into 6, whatever it may be. ಯಾವುದಾದ್ರೂ ನಂಬರ್ ಇರಲಿ. Yes, come on. Say 6 6 36. This is 36. And 6 8 48. Say this is the table of 6 at 6, and this is the table of 8 at 6. Is it clear? Yes. Now we have 2 digits here. What we should do here? Two digits, 1 line should be taken. 1 line, that is 1 digit. One. Okay, this is answer. 86 into 6. This is the multiplication. Now I am giving question to you. You can answer all the multiplications of the world directly. You can answer now. Hello, Bharat, directly. Come on. 55 into 5. Yes, come on. 220.
Easy, right? Yes, come on. Can you explain? 55 into 5. 5 5 is a 25. Again 5 5 is a 25. We have two 25s. Second should be splitted. Split the second. 5. Then 2 should be added in 25. 25 plus 2? 27. 27 and that's 5. 2 7 5. Wow, very nice, very nice. Please your good name. Please come here. Sir, sorry. ಇಲ್ಲ ಸರ್ ನಡೀತು ಸರ್ ಇರಲಿ. Yes, come on. Please your good name. Wow, good, good. Please your class standard. 7th standard. Wow, super. As good as 6th class student. Just started their 7th class. Am I right? Yes, 6ನೇ class ಇದ್ದಾಗನೇ ಅವನು ಈಗ 7ನೇ class start ಆಗಿದೆ. Very nice. Please your school name. ಶ್ರೀ ಬಾಲಮುಕುಂದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಕಡೆ ನೋಡಿ ಇರಬೇಕು. ಶ್ರೀ ಬಾಲಮುಕುಂದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಾರೇಶ್ವರ್. Good. ತಾಲೂಕಾ ಖಾನಾಪುರ ಸರ್. District ಬೆಳಗಾವಿ ಸರ್. Okay, thank you. Thank you. How do you feel this technique? Very nice. Wow, thank you. Thank you. ಇನ್ನೊಂದು ಲಾಸ್ಟ್ ಕೊಡ್ಲೆ ಮಲ್ಟಿಪ್ಲಿಕೇಶನ್ ಎಲ್ಲ ಬರ್ತದ ನಿಮ್ಗೆ ಯಾವುದೇ ಕೊಡಿ ಬರ್ತದ ಜಸ್ಟ್ ಮುಂದಿನ ಒಂದು ಸ್ಟೆಪ್ ಹೇಳ್ಬಿಡ್ತೀನಿ ನೋಡಿ ಬನ್ನಿ ಈಗ 2 ಇದ್ದಾಗ 1 ಎತ್ತಿಟ್ಕೊಂಡ್ರಿ ಇಲ್ಲಿ 3 ಬಂದಾಗ 2 ಎತ್ತಿಟ್ಕೊಳ್ಳೋದು 1 ಇಲ್ಲಿ ಕೂಡ್ಸೋದು ಒಂದೇ ಕೂಡ್ಸೋದು ಯಾವಾಗಲೂ ಆಮೇಲೆ 4 ಇದ್ರೆ 3 ತಗೋಬೇಕು 1 ಆಡ್ ಮಾಡಬೇಕು ಇಲ್ಲಿ 10 ಇದ್ರೆ 9 ಎತ್ತಿಡಬೇಕು ಒಂದೇ ಕೂಡ್ಸೋದು 100s ಇದ್ರೆ ಓಕೆ ಇಲ್ಲಿ ಇನ್ನು ಎಕ್ಸ್ಟ್ರಾ ಡಿಜಿಟ್ ಬಂದ್ರೆ ಅದನ್ನು ಮಾಡ್ಲಿಕ್ಕೆ ಬರ್ತದೆ ನಾನು ಯೂಟ್ಯೂಬ್ ದಲ್ಲಿ ಇವೆ ಆಲ್ರೆಡಿ ಕೆಲವೊಂದು ನೋಡಿ ಇಲ್ಲ ಇನ್ನೂ ದುಡ್ಡು ಬೇಕಾ ಇನ್ನೂ ನಾನು ಮಾಡಿ ಕೊಡ್ತಾ ಇದ್ದೀನಿ ಓಕೆ more than 350 videos ಇವೆ ನನ್ನ ಯೂಟ್ಯೂಬ್ ದಲ್ಲಿ among them you are getting more than 250 videos in Vedic maths and schooling maths more than 250 and very shortly you are getting thousands of videos yes come on ಹೀಗೆ ಇಷ್ಟು ಮಾಡಿದ್ರೆ ಸಾಕು ನೆಕ್ಸ್ಟ್ ಒಂದು ಟೆಕ್ನಿಕ್ ನೋಡೋಣ ಬನ್ನಿ ನೆಕ್ಸ್ಟ್ now the square say 35 square minus 34 square both should be square and there should be minus at center then Vedic says add both of them you will get answer what is the addition of both of them 69. how much 69. 69 okay say 69 let us confirm this by using the schooling method whatever the maths we are studying in school college this is called modern maths it's also very important and very useful okay for this pattern we apply the formula a square minus b square in modern maths and its expansion is okay first bracket addition second bracket subtraction now apply that formula for these digits or numbers what is a here b now first bracket a plus b
Next. 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 Okay. This is school method. School method. 69. Understand? Okay. This is school method. And this is Vedic. ಅರ್ಥ ಆಯ್ತಾ? ಲವ್ ಲೆಕ್ಕ ಈ ತರ ಎರಡು ಕಂಪ್ಯಾರಿಸನ್ ಮಾಡಿ ಬಿಡಿಸಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗ್ತದೆ. ಯಾಕೆ ಗೊತ್ತಾ? ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎಲ್ಲೆಲ್ಲ ನೀವು ಹೋದಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್ ಎಲ್ಲ ನೀವು IAS, KS ಯಾವ್ದೆಲ್ಲ ಬ್ಯಾಂಕಿಂಗ್ ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ CT, TT ಎಲ್ಲದರಲ್ಲಿ ಮ್ಯಾಥ್ಸ್ ಪೇಪರ್ ಇದ್ದೇ ಇರ್ತದೆ ಹೆಚ್ಚು ಕಡಿಮೆ. ನಿಯರ್ಲಿ 100% ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರು ಕೇಳೋದಿಲ್ಲ ಅಲ್ಲಿ. ಎಲ್ಲ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಮ್ಯಾಥ್ಸ್ ಪೇಪರ್ ಒಂದಿಲ್ಲ ಒಂದು ರೂಪದಲ್ಲಿ ಇರ್ತದ. ಮತ್ತೆ ಅಲ್ಲಿ ಮ್ಯಾಥ್ಸ್ ಬಿಡಿಸ್ಲಿಕ್ಕೆ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದ. ಇದು 1 ಮಾರ್ಕ್ಸ್ ಕ್ವಶನ್, ಇದು 1 ಮಾರ್ಕ್ಸ್ ಕ್ವಶನ್. ಇಷ್ಟು 1 ಮಾರ್ಕ್ಸ್ ಇದನ್ನ ಬಿಡಿಸ್ಕೋತ ಕೂತ್ರೆ ಏನ್ ಗತಿ ಆಗ್ತದೆ ಎಕ್ಸಾಮ್ ನಲ್ಲಿ? ನಿಮಿಷಕ್ಕೆ ಲೆಕ್ಕ ಇರುತ್ತೆ. ಸೊ ಅಲ್ಲಿ ನಿಮಗೆ ವೇದಿಕ್ ಮ್ಯಾಥ್ಸ್ ಗೊತ್ತಿದ್ರೆ ಡೈರೆಕ್ಟ್ ಯು ವಿಲ್ ಬಿ ಸೆಲೆಕ್ಟೆಡ್ ಓನ್ಲಿ ಇನ್ ಅ ಫಸ್ಟ್ ಸ್ಟೆಪ್. ಒಂದೇ ಎಕ್ಸಾಮ್ ಸಾಕು ಜೀವನದಲ್ಲಿ, ಡೈರೆಕ್ಟ್ ಸೆಲೆಕ್ಷನ್ ಆಗ್ತದ ಇದು. ಮತ್ತು ಇಲ್ಲಿ ನಿಮ್ಮ ಆನ್ಸರ್ ಸರಿಯೋ ತಪ್ಪೋ ಸ್ಕೂಲ್ದಲ್ಲಿ ಎವ್ರಿ ಡೇ ನಿಮಗೆ ಆನ್ಸರ್ ಕರೆಕ್ಷನ್ ಸರಿಯೋ ತಪ್ಪೋ ರೈಟ್ ಆರ್ ರಾಂಗ್ ಚೆಕ್ ಮಾಡ್ಲಿಕ್ಕೆ ಬರ್ತದೆ, ಕ್ರಾಸ್ ಚೆಕಿಂಗ್. ಪ್ಲಸ್ ಇದು ಸ್ಟೆಪ್ನಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಲಿಕ್ಕೂ ಐಡಿಯಾ ಸಿಕ್ತು. ಸೊ ಅದಕ್ಕೆ ನಾನು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಿಂಗಳಿಗೆ 1 ಪೀರಿಯಡ್ ವೇದಿಕ್ ಮ್ಯಾಥ್ಸ್ ಸ್ಕೂಲ್ನಲ್ಲಿ ಬಂದರೆ ಎಲ್ಲ ಸ್ಟೂಡೆಂಟ್ಸ್ ಸಮಸ್ಯೆನೂ ದೂರ ಆಗ್ತದೆ, ಪೇರೆಂಟ್ಸ್ ಸಮಸ್ಯೆ ಇನ್ನೂ ದೂರ ಹೋಗ್ತದೆ, ಟೀಚರ್ ಸಮಸ್ಯೆ ಇನ್ನೂ ದೂರ ಹೋಗ್ತದೆ, ಪ್ರಿನ್ಸಿಪಾಲ್ ಸಮಸ್ಯೆ ಇನ್ನೂ ದೂರ ಹೋಗ್ತದೆ, ಆಫೀಸರ್ಸ್ ಇನ್ನೂ ದೂರ ಹೋಗ್ತದೆ. ಗೌರ್ಮೆಂಟ್ಸ್ ಈಸಿಯಾಗಿರುತ್ತೆ. ಇಡೀ ಗೌರ್ಮೆಂಟ್ ಎಲ್ಲರೂ ಒದ್ದಾಡೋದೇ ಮಕ್ಕಳ ಎಜುಕೇಶನ್ ಸಲುವಾಗಿ. ಎಲ್ಲ ಸಮಸ್ಯೆಗಳು ಬರೀ ಒಂದೇ ಸ್ಟ್ರೋಕ್ದಲ್ಲಿ ಹೋಗ್ತವೆ. ದಟ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ನಾನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಟೀಚರ್ಸ್ ಎಲ್ಲ ಸ್ಕೂಲ್ ಬರ್ಲಿಕ್ಕೆ ಹೇಳಿದ್ರು. ನನಗೆ ಸ್ಕೂಲ್ ಟು ಸ್ಕೂಲ್ ಆಗೋದಿಲ್ಲ ಅಂತ ಹೇಳಿದೆ. ನೀವು ಟೀಚರ್ಸ್ ಒಂದು ಕಡೆ ತೋಡ್ರಿ ಸಾಕ್ರಿ. ಒಬ್ಬರು ಟೀಚರ್ಸ್ ಕೊಟ್ಟರೆ ಲಕ್ಷಗಟ್ಟಲೆ ಸ್ಟೂಡೆಂಟ್ ಕೊಟ್ಟಾಗೆ ಅವ್ರು ಆಟೋಮೆಟಿಕ್ಲಿ ಎಲ್ಲ ಕಡೆ ಕೊಡ್ತಾ ಹೋಗ್ತಾರೆ. ಮತ್ತು ಏನಪ್ಪ ಇಷ್ಟೇ 4 ಲೆಕ್ಕ ಹೇಳಿದ್ರಲ್ಲ ನಮಗೆ ಇನ್ನೂ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಪ್ರಶ್ನೆನಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಒಂದು ಜೀವಂತ ಜರಿ ಇದ್ದಾಗಿದೆ. ನೀರ ಕಂಟಿನ್ಯೂಸ್ ಬರುತ್ತೆ, ಕಂಟಿನ್ಯೂಸ್ಲಿ ವಿಡಿಯೋ ಸಿಗ್ತವೆ. ಮತ್ತು ಇನ್ನು ಮುಂದೆ ಹೋಗಿ ನಾನು ನನ್ನ ಮಕ್ಕಳು ಸೇರಿ ವೆಬ್ಸೈಟ್ ಮಾಡ್ತಾ ಇದ್ದೇವೆ. ಯೂಸ್ ಮಾಡ್ಕೊಳ್ಳಿ, ಏನೆಲ್ಲ ಥಿಂಗ್ಸ್ ಸಿಗ್ತದೆ. ಆದ್ರೆ ನಿಮ್ಮ ಸ್ಕೂಲನ್ನು ನೀವು ದಿನ ಅಟೆಂಡ್ ಮಾಡಲೇಬೇಕು. ಮನೆಗೆ ಕೂತ್ರೆ ಆಗ್ತದೆ ಏನಪ್ಪ ತಪ್ಪಿಸಿ ಇವ್ರು ಯೂಟ್ಯೂಬ್ದಾಗೆಲ್ಲ ಸಿಗ್ತದೆ ಅನ್ಬೇಡಿ. ಐ ಆಮ್ ಗಿವಿಂಗ್ ಓನ್ಲಿ ಐಡಿಯಾಸ್, ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಆ್ಯಂಡ್ ಸಮಥಿಂಗ್ ದಟ್ ಸಪೋರ್ಟ್ ಯುವರ್ ಸ್ಟಡೀಸ್. ಸ್ಟಡಿ ಮಾಡಲೇಬೇಕು, ಬುಕ್ಸ್ ನೀವು ಓದಲೇಬೇಕು, ರೀಡಿಂಗ್ ರೈಟಿಂಗ್ ಮಾಡಲೇಬೇಕು, ಟೀಚರ್ಸ್ ಫಾಲೋ ಅಪ್ ಮಾಡಲೇಬೇಕು. ನೋ, ಇದಕ್ಕೆ ಯಾವುದೂ ಆಪ್ಷನ್ ಇಲ್ಲ. ಯೂಟ್ಯೂಬ್ದಲ್ಲಿ ಟೀಚರ್ಸ್ ಸಿಗೋದಿಲ್ಲ, ಯೂಟ್ಯೂಬ್ದಲ್ಲಿ ಬುಕ್ಸ್ ಸಿಗೋದಿಲ್ಲ, ಯೂಟ್ಯೂಬ್ದಲ್ಲಿ ಐಡಿಯಾಸ್ ಸಿಗ್ತವೆ. ನೋಡಿ, ಇವತ್ತು ನಾನು ಬಂದೆ ನಿಮ್ಮ ಸ್ಕೂಲ್ಗೆ ಒಂದು ಅರ್ಧ ಗಂಟೆನೋ ಪ್ಲಸ್ ಮೈನಸ್ ಹೇಳ್ತಾ ಇದ್ದೀನಿ, ಹೋಗ್ಬಿಡ್ತಾ ಇದ್ದೀನಿ. ಈ ಥರ ಯೂಟ್ಯೂಬ್ ಅಷ್ಟೇ ಅದು. ಆದರೆ ಹೆಲ್ಪ್ ಆಗ್ತದೆ ನಿಮಗೆ, ಯೂಸ್ ಮಾಡ್ಕೊಳ್ಳಿ. ಆಮ್ ಐ ರೈಟ್? ಬನ್ನಿ ಇನ್ನೊಂದು 2 ಲೆಕ್ಕ ಹೇಳಿ ಕ್ಲೋಸ್ ಮಾಡೋಣ. ಜಸ್ಟ್ 1-2 ಲೆಕ್ಕ ಹೇಳೋಣ. ಸರ್ ಅವ್ರಿಗೆ ಯಾರೇ ಸಪೋರ್ಟ್ ಮಾಡಿಸ್ಕೊ, ಬಾಯ್ಸ್ ಯಾರೇ ವಿಡಿಯೋ ಮಾಡೋರು ಐಡಿಯಾ ಇದ್ರೆ ಬನ್ನಿ ಸರ್, ಭಾಳ ಒಬ್ರು ಯಾರಾದ್ರೂ ಬನ್ನಿ. ಇನ್ನೊಂದು ಲೆಕ್ಕ ನೋಡೋಣ, 1-2 ಲೆಕ್ಕ. ಸ್ಕೂಲ್ ಬಿಡ್ಲಿಕ್ಕೆ ಇನ್ನ ಎಷ್ಟು ಟೈಮ್ ಇದೆ ನಿಮ್ದು? ಇನ್ನೊಂದು 10 ಮಿನಿಟ್ಸ್ ಇದೆಯಾ? 10 ಮಿನಿಟ್ಸ್ ಗೋ. ಎಸ್, ಓಕೆ, ಬನ್ನಿ ಬನ್ನಿ. ನೋಡಿ, ಇನ್ನೊಂದು ಬೇರೆ ಒಂದು ನಿಮಗೆ
ಬೇರೆ ಒಂದು ಸ್ಕ್ವೇರ್ದಲ್ಲಿ ಬಹಳಷ್ಟು ಸಿಸ್ಟಮ್ ಇವೆ, ಒಂದು 4-5 ಸಿಸ್ಟಮ್ ಇವೆ. ಒಂದು ಲಾಸ್ಟ್ 0 ಇದ್ದಾಗ, ಇನ್ನೊಂದು ಲಾಸ್ಟ್ 5 ಇದ್ದಾಗ ಎಂಡಿಂಗ್ ಡಿಜಿಟ್, ಇನ್ನೊಂದು ಎನಿ ಡಿಜಿಟ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ಜಗತ್ತದ ಎಲ್ಲಾ ಸ್ಕ್ವೇರ್ಸ್ ಇಲ್ಲೇ ಕೂತಲ್ಲೇ ಬರ್ತವೆ. ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ. ಒಂದು ನೋಡಿ, ಒಂದು 0 ಅಥವಾ ದೊಡ್ಡ ತೋಳನ, ಇದೊಂದು 40 ತೋಳನ, 40. ಇದರಲ್ಲಿ 0 ಮಾಡಬೇಕಾದ್ರೆ, ಇದರ ಸ್ಕ್ವೇರ್ ಮಾಡಬೇಕಾದ್ರೆ ಎಂಡಿಂಗ್ 0, ಎನಿ ನಂಬರ್ ಎಂಡಿಂಗ್ ಇನ್ 0. 0 square always 0. Single 0 square 0 square. Okay, remember this. ಆಮೇಲೆ 4 square 60. Okay, this is answer. Straight and fitting. ಒಂದು 0 ಎಂಡಿಂಗ್ ಇದ್ರೆ ಸ್ಕ್ವೇರ್ ಹೇಗೆ ಮಾಡಬೇಕು? ಒಂದಾಯ್ತು. ಇನ್ನ 5 ಇದ್ರೆ ಹೇಗೆ ಮಾಡಬೇಕು? 5 ಎಂಡಿಂಗ್ 5. 3 ಐಟಮ್ಸ್ ಜಗತ್ತದ ಎಲ್ಲ ಸ್ಕ್ವೇರ್ಸ್ ಲೆಕ್ಕ ಬರ್ತವೆ. ಬನ್ನಿ ಇಲ್ಲಿ 5 ಸೇ 45 ಸ್ಕ್ವೇರ್. ಇಲ್ಲಿ ಮೊದಲು ನಿಮ್ಮ ಸ್ಕೂಲ್ ಮೆಥಡ್ನಲ್ಲಿ ಬಿಡಿಸೋಣ, ಆಮೇಲೆ ವೇದಿಕದಲ್ಲಿ ನೋಡೋಣ. ಅಂದ್ರೆ ಎರಡು ಪ್ರೊಸೆಸ್ ಸಿಗ್ತದೆ ನಿಮಗೆ. ಫಾರ್ ದಿಸ್ ವಿ ಅಪ್ಲೈ ದಟ್ 40 plus 5 whole square. For this we apply the formula a plus b whole square. Its expansion is it clear? What is a here? B. Apply that formula. Now substitute this value in that formula. That's a square. A square 40 square plus 2. What is a? AB 40 into 5 plus b 5 square. Now square of 40 is 1600. Good. 1600 plus 40 into 5 200. 200 into 2 400. ಇಲ್ಲಿ ಇನ್ನೊಂದು ಸ್ಟೆಪ್ ಇಟ್ಕೋಬಹುದು ಬೇಕಾದ್ರೆ. This is 25. Now go on adding units and tens and hundreds and thousands. 5 plus unit 5 plus 0 plus 0 5. 2 plus 0 plus 0 2. Then 4 plus 6 then carry on 1. 1 plus 1 2. This is 2025. Is the answer. Means that's the square of 45 according to modern math. Now let us say how this can be done by the help of Vedic math. In Vedic, for such numbers, means numbers ending in 5, they say that the formula, we use the formula Sulabha Sutra. There are 16 Sulabha Sutras and 13 Upasulabha Sutras in Vedic. If you follow these 29 formulas, you will become a super ranker. Even half of them. Okay, come on. What the formula says here? Ekadikena purvena. For such numbers, ekadikena purvena. ಸಂಸ್ಕೃತ ಜಗತ್ತದ ಶ್ರೇಷ್ಠ ಭಾಷೆ. ಒಂದೇ ಶಬ್ದದಲ್ಲಿ ಇಡೀ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏಕಾದಿಕೇನ ಪೂರ್ವೇನ ಹೆಸರು ನೋಡಿ. ಏಕ್ ಒಂದು, ಅಧಿಕೇನ ಅಧಿಕ್ ಮಾಡಿ, ಪೂರ್ವೇನ ಪೂರ್ವ ಪದ 4. 1 plus 4 5. Now do the multiplication of these two.
5 fours are 20. And square of 5. Okay, this is answer. Answer. ಒಂದೇ ಸ್ಟೆಪ್ ನಲ್ಲಿ ಕೊಡುತ್ತೆ ಆನ್ಸರ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಬರ್ತಾವೆ ಅಂತ ಲೆಕ್ಕ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬರೋ ಲೆಕ್ಕ. ಎಲ್ಲೆಲ್ಲ ಬರ್ತವೆ? ಓಕೆ, ಏನು ಮಾಡಬೇಕು? 1 should be added in first. You will get one number. Do the product of both of them. 5 fours are 20. Square of 5 25. That's answer. Okay, I am giving one question to you. Square of 65. Ekadikena purvena. Come on. Wow, Superman. Sir, I was following good. Yes, no, you can answer orally. You can. Yes. Yes. 60 sir. 60. 6 Plus 6 1. plus 1 7. Yes. 7 6 Please. 6 plus 1. 6 plus 1 7. 7. 7 into 6 42. 42. 42 And 5 square. 42 and 5 square is 25. 4222. Wow, super. Now we don't need your introduction. Thank you. Come on. Okay. Now, okay, next question. Square of 75. Yes, come on, good. Yes, 1 minute please. Our ಲಿಂತಿದ್ದಾಳೆ ಅವಳಿಗೆ ರೆಸ್ಪೆಕ್ಟ್ ಕೊಡೋಣ. Come on please. ಎಲ್ಲರಿಗೂ ಬರ್ತದ, ಯಾರು ಆನ್ಸರ್ ಹೊಡಿಬೇಡಿ. ಅವಳ ಟ್ರೈ ಮಾಡ್ತಾ ಇದ್ದಾಳೆ, ಅವರಿಗೆ ರೆಸ್ಪೆಕ್ಟ್ ಮಾಡೋಣ. Yes, come on. ಒಂದು ನಿಮಿಷ. ಇನ್ಸರ್ಷನ್ ನೋಡಿ. ಹೇಳಿ. 1 plus 7 is equal to 8. 8 into 5 56. 8 into 7. 8 into 7 56. Yes. 5 square is 25. 5625. Wow, super. Please your good name. Sinchana Suresh Bari. Yes, class 8. school name. Shri Bal Mukund English Medium School. Good. Thank you. Parishwar. Shri Bal Mukund English Medium School, Parishwar. Okay, thank you. ಈಗ ಲಾಸ್ಟ್ ಒಂದು ಜಸ್ಟ್ ಒಂದು ನಿಮಗೆ ಒಂದು ಡಿವಿಷನ್ ಹೇಳೋಣ. Say 4 5 or you can take 3 4 5 6 7 divided by 5. ಈ ಸೀರೀಸ್ ಅಲ್ಲಿ 1 to 9 ಸೀರೀಸ್ ಹೋಗ್ತದ. ಅವೆಲ್ಲ ಸಿಂಗಲ್ ಸ್ಟ್ರೋಕ್, ಅವೆಲ್ಲ ಮಾಸ್ಟರ್ ಸ್ಟ್ರೋಕ್ ಒಂದೇ. ಇದರಲ್ಲಿ 1 to 9 ಸೀರೀಸ್ ಇರುತ್ತೆ. ಒಂದನ್ನು ನೋಡಿ, ಉಳಿದದ್ದು ನಾನು ವಿಡಿಯೋಸ್ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಉಳಿದದ್ದೆಲ್ಲ ನಿಮಗೆ ಸಿಗ್ತವೆ. ಕಮ್ ಆನ್. ಇಲ್ಲೇನು ಹೇಳ್ತಾರೆ? ಡಿವೈಡ್ ಬೈ 5. ಮೇಕ್ ದ ಡಬಲ್ ಗಿವನ್ ನಂಬರ್. ಕೊಟ್ಟ ನಂಬರ್ ಡಬಲ್ ಮಾಡಿಕೊಡಿ. ಡಬಲ್ ಆಫ್ 7 14. ಕ್ಯಾರಿ ಆನ್ 1. 12 plus 1 carry on 1. Carry on 1. 9. How much? 6. What number double ಮಾಡ್ಕೊಂಡಿವಿ. ನೆಕ್ಸ್ಟ್ ಏನು ಹೇಳ್ತಾರೆ? ವೇದಿಕದಲ್ಲಿ 5 ಇದೆ, 1 ಇದೆ. ಡಿವೈಡ್ ಬೈ 5 ಇತ್ತು, 1 ಇದೆ. 1 ಇದ್ದಾಗ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. Yes, finish. ಆನ್ಸರ್. ಇದನ್ನೇ ಸ್ಕೂಲ್ದಲ್ಲಿ ಹೇಗೆ ಬಿಡಿಸ್ತೀವಿ ನೋಡಿ. ಸ್ಕೂಲ್ದಲ್ಲಿ 3
4, 5, 6, 7 ಡಿವೈಡ್ ಬೈ 5. ಇಲ್ಲಿ ಈ 5 ಅನ್ನು ನಾವು 10 ದಲ್ಲಿ ಕನ್ವರ್ಟ್ ಮಾಡಬೇಕು. ಇದು ರೂಲ್ ಇದೆ ನಿಮ್ಮ ಸ್ಕೂಲ್ ಮೆಥಡ್ದಲ್ಲಿ. 2 ಇದೇ 2 ಅಪ್ಸೈಡ್ ತಗೋಬೇಕು. ಟೀಚರ್ಸ್ ಹೇಳಿರ್ತಾರೆ 3rd 4th 5th ಕ್ಲಾಸ್ ನಲ್ಲಿ ಇದಿರ್ತದೆ, ನಿಮ್ಗೆ ಬರ್ತದ. ಸೊ 5 to the 10 14 ಇಲ್ಲಿ 1 0 ಇದೆ, ಒಂದು ಬಿಟ್ ಪಾಯಿಂಟ್ ಕೊಡೋದು. 6 9 1 3 ಪಾಯಿಂಟ್ ಆನ್ಸರ್. ಇದು ಸ್ಕೂಲ್ ಮೆಥಡ್, ಇದು ವೇದಿಕ್. ಅಂಡರ್ಸ್ಟ್ಯಾಂಡ್? ಫಿನಿಶ್. ಈಗ ನಿಮಗೆ ಯಾವ ಬೇಕಾದೆಲ್ಲ ನಿಮ್ಮ ಸ್ಕೂಲಿಂಗ್ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ, ಆದರೆ ಕಂಟಿನ್ಯೂಸ್ ಸ್ಟಡಿ ಮಾಡಬೇಕು. ನಾನು ಒಂದು ಜಸ್ಟ್ ಇನ್ನೊಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಈಸಿಯಾಗಿ ಜೀವನದಲ್ಲಿ ಬರಿದೇ ಇಲ್ಲ. ಮತ್ತು ಈ ನಿಮ್ಮ ಬುಕ್ಸ್ ಅವೆಲ್ಲ ಬುಕ್ಸ್ ಎಕ್ಸೆಪ್ಟ್ ಮ್ಯಾಥ್ಸ್ದಲ್ಲಿ ಆಗ್ತದ, ಬಟ್ ಎಲ್ಲ ರಿಮೈನಿಂಗ್ ಬುಕ್ಸ್ 2 ಸ್ಯಾಟರ್ಡೆ 2 ಸಂಡೇಲಿ ಇಡೀ ಬುಕ್ ನೀವು ಪ್ರಾಕ್ಟಿಕಲಿ ಬ್ಯಾಕ್ ಆಗ್ತದೆ. ಈ ನಿಮ್ಮ ಬುಕ್ಸ್ ನನ್ನ ಮಕ್ಕಳು 10 ವರ್ಷದಿಂದ ಹೈಸ್ಕೂಲ್ನಲ್ಲಿ ಇದ್ರು, ಇದೇ ಸಿಲೆಬಸ್ ಇದೇ ಬುಕ್ಸ್ ಎವ್ರಿ ಒಂದೇ ಸ್ಯಾಟರ್ಡೆ ಒಂದೇ ಸಂಡೇ ಪ್ರೆಸೆಂಟ್ ಬಂದ್ರೆ ಒಂದೇ ಸಂಡೇಲಿ ಒಂದೊಂದು ಬುಕ್ ಖಾಲಿ ಮಾಡಿದ್ದಾರೆ. ನಿಯರ್ಲಿ 20 ಅವರ್ಸ್ ಸ್ಟಡಿ ಮಾಡಿ. ನಿಮ್ಗೆ ಅನ್ಸ್ಬೋದು ಇವ್ರು ಏನಪ್ಪ ಇವ್ರ ಮಕ್ಕಳನ್ನ ಸಿಕ್ಕಾಪಟ್ಟಿ ಪ್ರೆಷರ್ ಹಾಕಿ ಓದಿಸಿದಾರೆ ಏನು ಅಂತೇಳಿ. ನೋ, ಖಾಲಿ ಕೂಡು ಬದಲಾಗಿ ಊರು ಉಸಾಬರಿ ಮಾತಾಡ್ಬೋದು ಕೂಡು ಬದಲಾಗಿ ಅವ್ರದೀಗ ಇವ್ರದ ನಮ್ಮ ಸಮಾಜ ಸ್ಟೂಡೆಂಟ್ಸ್ ಹೆಚ್ಚಾಗಿ ಸ್ಟೂಡೆಂಟ್ಸ್ ಇಷ್ಟೇ ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಅದು ಎದಕ್ಕೂ ಯೂಸೇ ಇರುದಿಲ್ಲ. ಉಲ್ಟಾ ತಲೆ ಕೆಡಿಸ್ಲಿಕ್ಕೆ ಯೂಸ್ ಇರ್ತಾವ. ಇದ್ದದನ್ನ ಹಾಳು ಮಾಡ್ತದ, ಅಷ್ಟ ಅಲ್ಲದ ಮತ್ತೆ ತಲೆ ಕೆಡಿಸ್ತದ. ಅದಕ್ಕೆ ಅದೆಲ್ಲ ಸ್ಟಾಪ್ ಮಾಡಿ. ನನ್ನ ಮಕ್ಕಳಿಗೆ ನನ್ನ ಸ್ಟೂಡೆಂಟ್ಸ್ ಇಷ್ಟೇ ಹೇಳಿದ್ದು, ಆ ವೇಸ್ಟ್ ಥಿಂಗ್ಸ್ ಮಾಡೋ ಬದಲಾಗಿ ಆ ವೇಸ್ಟ್ ಟೈಮ್ ಅನ್ನ ಬೆಸ್ಟ್ ಟೈಮ್ ನಲ್ಲಿ ಕನ್ವರ್ಟ್ ಮಾಡಿ. ನೀವ ಇವತ್ತಿನ 10th ಸ್ಟೂಡೆಂಟ್ಸ್ ಇಲ್ಲಿಂದ 6 ವರ್ಷದಲ್ಲಿ ಸೀದಾ IAS ಆಗ್ತೀರಾ, IPS ಆಗ್ತೀರಾ. ನಿಮ್ಗೆ ಅನ್ಸ್ಬೋದು ಏನಪ್ಪ ಇವತ್ತು ಕಲ್ಲಾಗ ಮಣ್ಣಾಗ ನಾವು ಕುಂತೀವಿ, ಒಂದು ಹಳ್ಳ್ಯಾಗ ಕುಂತೀವಿ, ಹೇಗೆ ಸಾಧ್ಯ ಇದೆ? ಎಲ್ಲವೂ ಸಾಧ್ಯ ಇದೆ, 100% ಸಾಧ್ಯ ಇದೆ. ಮತ್ತೆ ಅನ್ಬೋದು ನಿಮಗೆ ಯಾರೋ ನಮ್ಮ ಕ್ಲಾಸ್ದಲ್ಲಿ ಟಾಪರ್ ಇದ್ದಾರೆ, ಯಾರೋ ನೆಕ್ಸ್ಟ್ ಟಾಪರ್ಸ್ ಇದ್ದಾರೆ. ನಾವೇನು ಮಾರಾಯ ಸಾಕು, ನಮಗೆ 60 70 80 ಮಾರ್ಕ್ಸ್ ಸಿಗ್ತಾವ ಸಾಕು, 90 ಮಾರ್ಕ್ಸ್ ಸಿಗ್ತಾವ ಸಾಕು. ನಮ್ಮ ಇಡೀ ಖಾನದಾನದಾಗ ಎಂದು ನಮ್ಮಲ್ಲಿ 90 ಮಾರ್ಕ್ಸ್ ಯಾರು ತೋದಿರಲಿಲ್ಲ. ನಾನು 90+ ಮಾರ್ಕ್ಸ್ ತೋತಾ ಇದ್ದೀನಿ ಸಾಕು. ನೋ, ದ್ಯಾಟ್ಸ್ ನಾಟ್ ಸ್ಟಡಿ. ಮಾರ್ಕ್ಸ್ ಏನೂ ಅಲ್ಲ, ಮಾರ್ಕ್ಸ್ ಈಸಿಯಾಗಿ ಬರ್ತವೆ. ಸ್ಟಡಿ ಟಫ್ ಇಲ್ಲ. ಜಸ್ಟ್ ಒಂದು ಟೆಕ್ನಿಕ್ ಹೇಳ್ತೀನಿ ನಾನು. ಲೆಸನ್ಸ್ ಇಡೀ ಬುಕ್ನೇ ಪ್ರಾಕ್ಟಿಕಲಿ ಬ್ಯಾಟ್ ಆಗ್ತವೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಸ್, ಕಮ್ ಆನ್. ದ್ಯಾಟ್ಸ್ ಅಂಕುಶ್ ಸ್ಟಡಿ ಮೆಥಡ್. ನನ್ನ ಯೂಟ್ಯೂಬ್ದಲ್ಲಿ ಡಿಟೇಲ್ 40 ಮಿನಿಟ್ಸ್ ಲೆಕ್ಚರ್ ಇದೆ. ಇದು 40+ ಮಿನಿಟ್ಸ್ ಅಂಕುಶ್ ಸ್ಟಡಿ ಮೆಥಡ್. ವಿಡಿಯೋ ಹೆಸರು ನೆನ್ಪಿಡು. ಇವತ್ತು ಮನೆಗೆ ಹೋದ್ಮೇಲೆ ಆ ವಿಡಿಯೋ ನೋಡ್ಕೊಳ್ಳಿ, 2-3 ಸಲ ನೋಡ್ಕೊಳ್ಳಿ. ಅಂಕುಶ್ ಸ್ಟಡಿ ಮೆಥಡ್ ಎಕ್ಸ್ಟ್ರಾರ್ಡಿನರಿ ಇದೆ. ಏನಿದೆ ಗೊತ್ತು ಇದರಲ್ಲಿ? ಇಲ್ಲಿ ಕೇಳ್ಕೊಳ್ಳಿ, ಸ್ವಲ್ಪ ಕೇಳ್ಕೊಳ್ಳಿ. ಹೆಸರು ಬರ್ಕೊಳ್ಳೋದು ಬರ್ಕೊಳ್ಳಿ, ಆದ್ರೆ ಕೇಳ್ಕೊಳ್ಳಿ. ಫಸ್ಟ್ ಲೆಸನ್. ಇವತ್ತು ಒಂದು ಲೆಸನ್ ಹೋಗಿ ಮಾಡಿ ನೋಡಿ. ಒಂದು ಲೆಸನ್ ಎಲ್ಲರೂ 10th ಎಷ್ಟು ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡ್ಬೇಕು ಪ್ರೋಗ್ರಾಮ್ ಕೊಟ್ಟಿದ್ದೇನೆ. 8th 9th ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಎಲ್ಲರಿಗೂ ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಅದರಲ್ಲಿ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡೋ ಸಿಸ್ಟಮ್ ಇದೆ. ಇದು ನಾನು ಸ್ವತಃ ಕ್ರಿಯೇಟ್ ಮಾಡಿದ್ದೇನೆ. ದಟ್ ಈಸ್ ಅಂಕುಶ್ ಸ್ಟಡಿ ಮೆಥಡ್. ಇಲ್ಲಿ ಟೆಕ್ನಿಕ್ ಕೇಳ್ಕೊಳ್ಳಿ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಟೆಕ್ನಿಕ್ ಇದೆ, ಒಂದೊಂದೊಂದೊಂದು ಸೆಂಟೆನ್ಸ್ ಓದ್ತಾ ಹೋಗ್ಬೇಕು. ಆ ಸೆಂಟೆನ್ಸ್ ಯಾವ್ದಾದ್ರು ಸೆಂಟೆನ್ಸ್ ದಲ್ಲಿ
ಯಾವುದಾದ್ರೂ ಶಬ್ದ ಒಂದು ಎರಡು ಅಥವಾ ಹೆಚ್ಚಿಗೆ ಅಥವಾ ಹಾಫ್ ಸೆಂಟೆನ್ಸ್ ಅಥವಾ ಫುಲ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಇದ್ರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟಿವ್, ಅದಕ್ಕೆ ಶಾರ್ಟ್ದಲ್ಲಿ ಆನ್ಸರ್ ಬರಿಬೇಕು. ಆಬ್ಜೆಕ್ಟಿವ್ ಸಿಸ್ಟಮ್. ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಸಿಂಪಲ್ ಇದೆ, ಏನು ನಾವು ದಿನ ಮಾಡ್ತೀವಲ್ಲ, ಆದ್ರೆ ಹಾಗಲ್ಲ. ಇದರಲ್ಲಿ ಒಂದು ಸೂಪರ್ ಸೈಕಾಲಜಿಕಲ್ ಇಫೆಕ್ಟ್ ಇದೆ. ಥೆರಾಟಿಕಲಿ ಪ್ರಾಕ್ಟಿಕಲಿ ಸೂಪರ್ ಹಿಟ್ ಮೆಥಡ್ ಇದೆ. ಯಾಕೆ ಗೊತ್ತಾ? ನೋಡಿ, ಯಾವುದೇ ವ್ಯಕ್ತಿ ಯಾರಿಲ್ಲ ಏನಾದರೂ ಓದ್ಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿ, ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ 100% ಫೋಕಸ್ ಮಾಡುತ್ತೆ. ಆಗೇನು ನೀವು ಆನ್ಸರ್ ಬರೀತೀರೋ ಈಸಿಲಿ ಮರಿದೇ ಇಲ್ಲ. ಎಮ್ ಐ ರೈಟ್? ಆಗ್ಬೋದಾ? ಇನ್ನೊಂದ್ಸಲ ಕೇಳಿ. ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ ಫೋಕಸ್ ಆಗುತ್ತೆ. ಹಾಗೆ ನೀವು ಆನ್ಸರ್ ಬರೀತೀರೋ ನಾರ್ಮಲಿ ಬರೀದೇ ಇಲ್ಲ. ಇದು ಥೆರಾಟಿಕಲಿ ಪ್ರಾಕ್ಟಿಕಲಿ ಸೈಕಾಲಜಿಕಲಿ ಸೂಪರ್ ಹಿಟ್ ಮೆಥಡ್ ಇದೆ. ದಿಸ್ ಈಸ್ ಕಾಲ್ಡ್ ಅಂಶು ಸ್ಟಡಿ ಮೆಥಡ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಇವತ್ತು ಹಾರ್ಡ್ ವರ್ಕ್ ಅಷ್ಟೇ ಸಾಕಾಗೋದಿಲ್ಲ, ಯು ಮಸ್ಟ್ ಫಾಲೋ ಸ್ಮಾರ್ಟ್ ವರ್ಕ್. ಅಂಡ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಪ್ರಾಕ್ಟಿಕಲ್ ಸ್ಟಡಿ. ಈ ತರ ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಿ ಸೂಪರ್ ಕ್ಲಾಸ್ ಸ್ಟಡಿ ಆಗ್ತದೆ. ಇವತ್ತು ಒಂದು ಲೆಸನ್ ಮಾಡಿ ನೋಡಿ. ನನ್ನ ವಿಡಿಯೋ ಒಂದು 2 ಸಲ ನೋಡಿ 3 ಸಲ ನೋಡಿ ತಿಳಿದಿಲ್ಲ ಅಂದ್ರೆ ಹೋಗಿ ಒಂದು ಲೆಸನ್ ಮಾಡಿ ನೋಡ್ರಿ. ಕೇವಲ 2 hours ನಿಮ್ಮದು ಒಂದು ಲೆಸನ್ ಪರ್ಫೆಕ್ಟ್ಲಿ ಸ್ಟಡಿ ಆಗ್ತದೆ. ಹೋಗ್ಲಿ, ಪೂರ್ತಿ ಆಗಲಿಲ್ಲ ಅಂದ್ರೆ ಒಂದು ಅರ್ಧ ಆದ್ರೂ ಏನು ಕೆಡುತ್ತದ? ಹೋಗ್ಲಿ, 25% ಆದ್ರೂ ಏನು ಕೆಡುತ್ತದ? 2 ಸ್ಯಾಟರ್ಡೆ 2 ಸಂಡೇಲಿ ನಿಮ್ಮ ಒಂದೊಂದು ಬುಕ್ ಪ್ರಾಕ್ಟಿಕಲಿ ಬ್ಯಾಟ್ ಆಗ್ತಾವ. ಹೋಗ್ಲಿ, ಮತ್ತೊಂದು 2 ಸ್ಯಾಟರ್ಡೆ 2 ಸಂಡೇ ತೋಂದ್ರೆ ಏನು ಕೆಡುತ್ತದ? ಒಂದು ಸ್ಯಾಟರ್ಡೆ ಹಾಫ್, ಒಂದು ಸಂಡೇ ಫುಲ್, 1.5 ದಿನ. 2 ಸ್ಯಾಟರ್ಡೆ 2 ಸಂಡೇ ಮೀನ್ಸ್ 3 days. ಮತ್ತೊಂದು 3 days ತೋಂದ್ರೂ ಏನು ಕೆಡುವುದಿಲ್ಲ. ಹಾಲಿಡೇ ಸ್ಯಾಟರ್ಡೆ ಸಂಡೇ ಸ್ಟಡಿ ಮಾಡಿ. ಸುಮ್ಮನೆ ಸ್ಕೂಲ್ ಸೂಟಿ ಅದ ಸುಮ್ಮನೆ ಅಡ್ಡಾಡಿ ಒಟ್ಟಿಗೆ ನೀರು ಕುಡಿದು ಕೂಡ ಲೆಕ್ಕ ಇರೋದಿಲ್ಲ. ಈಗ ಬಹಳಷ್ಟು ಸ್ಟೂಡೆಂಟ್ಸ್ ಕೆಲವೊಬ್ರು ಬ್ಯಾಟ್ ಅಂಡ್ ಬಾಲ್ ತೊಗೊಂಡು ಬೆಳಿಗ್ಗೆ ಹೋದ ಅಂದ್ರೆ ನೀರು ಕುಡಿದು ಲೆಕ್ಕ ಇರಂಗಿಲ್ಲ. ಮಳೆ ಬಂತು ಬಿಸಿಲು ಬಂತು ಲೆಕ್ಕ ಇರಂಗಿಲ್ಲ. ಬಹಳ ಟೈಮ್ ವೇಸ್ಟ್ ಮಾಡ್ತೀವಿ ನಾವು. ಬಹಳ ಟೈಮ್ ವೇಸ್ಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಟೈಮ್ ಇದೆ ನಿಮ್ಮ ಹತ್ರ. ನಿಮ್ಗೇನು ಅಡಿಗೆ ಮಾಡಬೇಕಾಗಿಲ್ಲ, ನಿಮ್ಗೇನು ಮತ್ತೆ ಕೆಲಸ ಮಾಡಬೇಕಾಗಿಲ್ಲ. ಎಲ್ಲ ಮನೆಯಾಗ ಮೆಷಿನರಿ ಇವೆ. ಮನೆಯಾಗ ಮಾಡೋರು ಎಲ್ಲ ಕೆಲಸಗಾರರು ಇದ್ದಾರೆ. ಅವು ಅಪ್ಪ ಎಕ್ಸ್ಟ್ರಾ ಆರ್ಡಿನರಿ ಕೆಲಸಗಾರರು ಇದ್ದಾರೆ. ಯಾರೆಲ್ಲ ಏನೆಲ್ಲ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕೆ ಮಾಡಬಾರ್ದು? ಇವತ್ತಿನ ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಇದೆ? ನಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ಎಲ್ಲ ಕೆಲಸ ಮಾಡಿ ಸ್ಟಡಿ ಮಾಡಿವಿ 10 hours. ಸ್ಯಾಟರ್ಡೆ ಸಂಡೇ 15 to 20 hours. ನನ್ನ ರಿಕ್ವೆಸ್ಟ್ ಇದೆ, ಮಾಡಿ. ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಜೀವನದಲ್ಲಿ. ಸ್ಯಾಟರ್ಡೆ ಸಂಡೇ 15-20 ಗಂಟೆ ಸ್ಟಡಿ ಮಾಡಿ. ನಿಮಗೆ ಏನು ಬೇಕಾದ ಸಿಗುತ್ತೆ. ಎಸ್, ಫಾಲೋ ಮಾಡ್ತೀರಾ? ಇದು ಹ್ಯಾಂಡ್ ರೈಟಿಂಗ್ ಒಂದು ಹೇಳ್ಬೇಕಾಗಿತ್ತು, ಬಟ್ ಟೈಮ್ ಆಗಿದೆ. ನನ್ನ ಅದಕ್ಕೂ ವಿಡಿಯೋ ಇದೆ. ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ ಕೇವಲ 10 ನಿಮಿಷ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಂತ ವಿಡಿಯೋ ಅದ, ಇವತ್ತು ಹೋಗಿ ಅದನ್ನು ನೋಡ್ಕೊ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್. ಆಮೇಲೆ ಸೂಪರ್ ರನ್ನಿಂಗ್ ರೈಟಿಂಗ್, ಕನ್ನಡ ಅಕ್ಷರಗಳ ಮುತ್ತಿಟ್ಟಂಗೆ ಆಗ್ತವೆ. ಹಿಂದಿ ಚೆನ್ನಾಗಿ ಆಗ್ತದೆ, ಸೂಪರ್. ಯಾವುದೆಲ್ಲ ರೈಟಿಂಗ್ ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಂತ ಪೆನ್ ಯೂಸ್ ಮಾಡಬೇಕು, ಪೊಸಿಷನ್ ಎಲ್ಲಿರ್ಬೇಕು, ಗ್ರಿಪ್ ಹೇಗಿರ್ಬೇಕು. ಚೆನ್ನಾಗಿ ಸ್ವಲ್ಪ ಅದು 30-40 minutes ಲೆಕ್ಚರ್ ಇದೆ. ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದ್ರೂ ಚಾಲೆಂಜ್ ತೊಗೊಂಡು ಮಾಡಿದ್ರು ಇವತ್ತು ರಾತ್ರಿ ನಿಮ್ಮ ರೈಟಿಂಗ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ. ಇವತ್ತೇ ಏನಪ್ಪ ಇದೇನು ಕನಸಿನಾಗ ಹೇಳ್ದಂಗೆ ಹೇಳತ್ತಾರಲ್ಲ ಅಂತ ಅನ್ಕೋಬೇಡಿ.
ಎಲ್ಲವೂ ಮಾಡ್ಲಿಕ್ಕೆ ಆಗ್ತದ. ದಿಸ್ ಇಸ್ ದ ಸ್ಟಡಿ. ಇಷ್ಟು ಈಸಿ ಅದ ಸ್ಟಡಿ ಅಲ್ಲ. ನಿಮ್ಮ ಟೀಚರ್ಸ್ ನೀವು ಹೇಳಿಕತ್ತೀರಿ ಸ್ಟಡಿ ಮಾಡ್ಲಿಕ್ಕತ್ರ ಈಗ ಇವ್ರ ಸಮ್ಮರ್ ವೆಕೇಶನ್ ಕೊಡಬೇಡ್ರಿ, ನಮಗೆ ದಸರಾ ದೀಪಾವಳಿ ವೆಕೇಶನ್ ಕೊಡಬೇಡ್ರಿ, ನಾವು ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ ಸ್ಕೂಲಿಗೆ. ನಿಮ್ಗೊಂದು ಮಾತು ಹೇಳಬೇಕು, ನಾನು 60ಗೆ ಬಂದೆ, ಇವತ್ತು ಸ್ಟಡಿ ಮಾಡ್ತಾ ಇದ್ದೇನೆ. ನನ್ನ ಇಡೀ ಸ್ಕೂಲಿಂಗ್ ಲೈಫ್ನಲ್ಲಿ, ಸ್ಕೂಲ್ ಕಾಲೇಜ್ ಲೈಫ್ನಲ್ಲಿ ಎಂದೂ ಒಂದು ಅಬ್ಸೆನ್ಸಿ ಇಲ್ಲ, ಇಲ್ಲೇ ಇಲ್ಲ ಜೀವನದಲ್ಲಿ. ಪೀರಿಯಡ್ಸ್ ಮಿಸ್ಸಿಂಗ್ ಎಂದೂ ಇಲ್ಲ. ಆಮೇಲೆ ಸ್ಕೂಲಿಗೆ ಬರಬೇಕಾದ್ರೆ ಒಂದು ಟೆಕ್ನಿಕ್ ಯೂಸ್ ಮಾಡಿ, ಒಂದು ರಫ್ ನೋಟ್ಬುಕ್ ಇಟ್ಕೊಳ್ರಿ, ಅದ್ರಾಗ ದಿನ ಒಂದು 5 ಸ್ಪೆಲ್ಲಿಂಗ್ ಬರ್ಕೋತ ಬರ್ರಿ. ಒಂದು ದಿನ ಒಬ್ಬರು ಟೀಚರ್ ಹೊರಗೆ ಹೋಗಿ ಇನ್ನೊಬ್ಬರು ಟೀಚರ್ ಒಳಗೆ ಬರಬೇಕಾದ್ರೆ ಪೀರಿಯಡ್ ಚೇಂಜ್ ಆಗುವಾಗ ಆ ಒಂದು 5 ಪಾಯಿಂಟ್ಸ್ ಡೇ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಒಂದಿನ ಇಂಗ್ಲೀಷ್, ಒಂದಿನ ಮ್ಯಾಥ್ಸ್ ಫಾರ್ಮುಲಾ 1-2 ಬರ್ಕೊಂಡು ಬರ್ರಿ, 4-5 ಬರ್ಕೊಂಡು ಬರ್ರಿ. ಸೈನ್ಸ್ ಒಂದು ಯಾವ್ದಾದ್ರು ಇಕ್ವೇಶನ್ ಬರ್ಕೊಂಡು ಬರ್ರಿ 1-2. ಒಂದಿನ ಮತ್ತೊಂದು ಏನಾರ ಬರ್ಕೊಂಡು ಹಿಸ್ಟ್ರಿ, ಅಪ್ಪ ಯಾರು, ಮಗ ಯಾರು, ಅವ್ರ ಆಸ್ತಿ ಯಾರು, ಅವ್ರ ಮಗ ಯಾರು, ರಾಜ ರಾಣಿ ಬರ್ಕೊಂಡು ಬರ್ರಿ. ಇಂಥ ಟೆಕ್ನಿಕ್ಸ್ ಮಾಡ್ರಿ. ಸುಮ್ಮನೆ ಟೀಚರ್ಸ್ ಇನ್ನು ಹೊರಗೆ ಹೋಗ್ತಾರೋ ಇಲ್ಲೋ ಈ ಕಡೆ ಕಿತಾಪತಿ ಸ್ಟಾರ್ಟ್ ಆಗಿ ಯಾಕೆ ಮಾಡ್ಬೇಕು? ಅದನ್ನ ಮಾಡ್ಬೋದಾಗ ಇದನ್ನ ಮಾಡಿ. ಎಕ್ಸ್ಟ್ರಾ ಆರ್ಡಿನರಿ ಆಗ್ತೀರಾ? ಎಸ್, ಅಡ್ಡಿ ಇಲ್ಲ. ಆಮೇಲೆ ಇನ್ನೊಂದು ಟೈಮ್ ಟೇಬಲ್ಸ್ ಬಹಳಷ್ಟು ನಾನು ವಿಡಿಯೋಸ್ ಮಾಡಿದ್ದೇನೆ. ಇವತ್ತು ರನ್ನಿಂಗ್, ಸ್ಕೂಲ್ ರನ್ನಿಂಗ್ ಇದ್ದಾಗ ನನ್ನ ಟೈಮ್ ಟೇಬಲ್ ಇದೆ. ಅಂಕುಶ್ ಸ್ಟಡಿ ಟೈಮ್ ಟೇಬಲ್ 3 times a day. ಇವತ್ತು ಹೋಗಿ ಅದನ್ನು ನೋಡಿ ವಿಡಿಯೋ. ಎವ್ರಿ ಡೇ ಎಕ್ಸ್ಟ್ರಾ ಆರ್ಡಿನರಿ ಸ್ಟಡಿ ಆಗ್ತದೆ, ಎವ್ರಿ ಡೇ. ಸೊ ಹೀಗೆ ಇನ್ನೂ ಬಹಳಷ್ಟು ಥಿಂಗ್ಸ್ ಇದೆ. ಆದರೂ ಇದ್ದ ಸಮಯದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಕ್ಕದಂತ ನಾನು ಅನ್ಕೋತೀನಿ. ಅನ್ಕೋಲೆ ಅಡ್ಡಿ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಪ್ರಿನ್ಸಿಪಾಲ್ರು, ಮೇಡಮ್ ಅವರು, ದೇಸಾಯಿ ಮೇಡಮ್ ಅವರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್, ತಮ್ಮ ಎಲ್ಲ ಕ್ಲಾಸ್ ಮೇಟ್ಸ್ ತಾವೆಲ್ಲ ಸೇರಿ ತಮ್ಮ ಶಾಲೆಯ ಟೀಚಿಂಗ್, ನಾನ್ ಟೀಚಿಂಗ್, ಶಿಕ್ಷಣ, ನಿಮ್ಮ ಸಂಸ್ಥೆಯ ಹೆಡ್ಸ್ ಎಲ್ಲ ಯಾವುದೇ ನನ್ನ ಹೆಚ್ಚಿನ ಪರಿಚಯ ಇಲ್ಲಾದರೂ ಕೂಡ ತಕ್ಷಣ ಕೂಡಿಸಿ ನಿಮ್ಗೆ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇಲ್ಲಿ ಸರ್